ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. 22 ಫೆಬ್ರವರಿ 2026 ಭಾನುವಾರದಂದು ಮೊದಲನೇ ರಾಶಿಯಾದ ಮೇಷ ರಾಶಿಯ ವಿಸ್ತಾರವಾದ ದಿನ ಭವಿಷ್ಯ ಹೇಗಿದೆ ಎಂದು ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಈ ದಿನವು ಅತ್ಯಂತ ಕ್ರಿಯಾತ್ಮಕ ಮತ್ತು ಭರವಸೆಯ ದಿನವಾಗಿದೆ. ರಾಜ್ಯಾಧಿಪತಿ ಮಂಗಳನ ಶುಭ ದೃಷ್ಟಿ ಮತ್ತು ಚಂದ್ರನ ಬೆಂಬಲ ನಿಮ್ಮಲ್ಲಿ ಇರುವುದರಿಂದ ಹೊಸ ಉತ್ಸಾಹ ಮನೆ ಮಾಡಿರುತ್ತದೆ. ಭಾನುವಾರ ರಜೆಯ ದಿನವಾದರೂ ನಿಮ್ಮ ಮನಸ್ಸು ಭವಿಷ್ಯದ ಯೋಜನೆಯ ಬಗ್ಗೆ ಯೋಚನೆ ಮಾಡುತ್ತಿರುತ್ತದೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ, ಉದ್ಯೋಗಿಗಳಿಗೆ ಈ ದಿನ ಅತ್ಯಂತ ಅನುಕೂಲಕರವಾದ ದಿನ. ಕಳೆದ ಕೆಲವು ದಿನಗಳಿಂದ ಕೆಲಸದಲ್ಲಿ ಇದ್ದ ಒತ್ತಡವು ಕಡಿಮೆಯಾಗುತ್ತದೆ. ನಿಮ್ಮ ಕ್ರಿಯಾತ್ಮಕ ಆಲೋಚನೆಗಳಿಗೆ ಮನ್ನಣೆ ಸಿಗುತ್ತದೆ. ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಬೋಧನಾ ವೃತ್ತಿಯಲ್ಲಿ, ಉದಾಹರಣೆ ಶಿಕ್ಷಕರಾಗಿದ್ದಲ್ಲಿ, ನಿಮ್ಮ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇಂದು ಉತ್ತಮ ಅವಕಾಶಗಳು ದೊರೆಯಲಿವೆ. ಉದ್ಯೋಗ ಬದಲಾವಣೆ ಪ್ರಯತ್ನಿಸುತ್ತಿರುವವರಿಗೆ ಹಿರಿಯ ವ್ಯಕ್ತಿಗಳಿಂದ ಸರಿಯಾದ ಮಾರ್ಗದರ್ಶನ ಸಿಗಲಿದೆ. ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಿಯಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ತಾಂತ್ರಿಕ ವಸ್ತುಗಳು, ಭೂಮಿ ಅಥವಾ ಕಟ್ಟಡ ಸಾಮಗ್ರಿಗಳಿಗೆ ಸಂಬಂಧಿಸಿದಂತೆ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಹೆಚ್ಚಿನ ಲಾಭ ನಿರೀಕ್ಷಿಸಬಹುದು. ಹೊಸ ಹೂಡಿಕೆ ಮಾಡಲು ಬಯಸುವವರು ಇಂದು ತಜ್ಞರ ಸಲಹೆ ಪಡೆದು ಮುಂದುವರೆದರೆ ಒಳಿತು. ಭಾನುವಾರದಂದು ಅನಗತ್ಯ ಖರ್ಚುಗಳು ಎದುರಾಗಬಹುದು, ಆದ್ದರಿಂದ ಹಣಕಾಸಿನ ಸಮತೋಲನ ಕಾಯ್ದುಕೊಳ್ಳಿ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ಯೋಜನೆಗಳನ್ನು ರೂಪಿಸುವಿರಿ. ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಕೇಳಲಿದ್ದೀರಿ. ಪ್ರೇಮಿಗಳಿಗೆ ಇಂದು ಪ್ರಯಾಣದಿಂದ ಮನಸ್ಸು ಬಹಳ ಸಂತೋಷವಾಗುತ್ತದೆ. ಅವಿವಾಹಿತರಿಗೆ ಮದುವೆ ಮಾತುಕತೆಗಳು ಮನ್ನಣೆ ಬರಬಹುದು. ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಂಭವವಿದೆ. ಇದು ನಿಮಗೆ ಮಾನಸಿಕ ನೆಮ್ಮದಿ ಕೂಡ ನೀಡಲಿದೆ. ಆರೋಗ್ಯ ಮತ್ತು ಜೀವನ ಶೈಲಿ ನೋಡೋದಾದ್ರೆ, ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಮಾನ್ಯವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆ ಹೊತ್ತಿಗೆ ಸ್ವಲ್ಪ ಸುಸ್ತು ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಕಣ್ಣಿನ ದೋಷ ಅಥವಾ ಉಷ್ಣ ಸಂಬಂಧಿ ಸಮಸ್ಯೆ ಇರುವವರು ಸ್ವಲ್ಪ ಎಚ್ಚರದಿಂದಿರಬೇಕು. ಧನಾತ್ಮಕ ಚಿಂತನೆ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ. ಹೊರಗಿನ ಆಹಾರ ಸೇವನೆಯನ್ನು ತಪ್ಪಿಸಿ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರವನ್ನು ಊಟ ಮಾಡಿ. ವಿದ್ಯಾರ್ಥಿಗಳು ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಹೆಚ್ಚಿಸುವ ದಿನ. ಮುಂಬರುವ ಪರೀಕ್ಷೆಗಳ ಬಗ್ಗೆ ಇದ್ದ ಆತಂಕ ದೂರವಾಗಿ ಆತ್ಮವಿಶ್ವಾಸ ಮೂಡಲಿದೆ. ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಇಂದು ಹೊಸ ವಿಷಯಗಳನ್ನು ಕಲಿಯಲು ಸಮಯ ಮೀಸಲಿಡುತ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗಲು ವ್ಯಕ್ತಿಗಳು ಹಿರಿಯರ ಬೆಂಬಲ ಸಿಗುತ್ತದೆ. ದಿನದ ವಿಶೇಷ ಸೂಚನೆ: ಅದೃಷ್ಟ ಸಂಖ್ಯೆ 9, ಅದೃಷ್ಟ ಬಣ್ಣ ಕೆಂಪು ಮತ್ತು ಬಿಳಿ, ಅದೃಷ್ಟ ದಿಕ್ಕು ಪೂರ್ವ, ಶುಭ ಸಮಯ ಬೆಳಗ್ಗೆ 9:15 10:45. ಪರಿಹಾರ ನೋಡೋದಾದ್ರೆ, ಇಂದು ಮೇಷರಾಶಿಯವರಿಗೆ ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸುವುದು ಶ್ರೇಯಸ್ಕರ. ಸಾಧ್ಯವಾದರೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಬಣ್ಣದ ಹೂ ಅರ್ಪಿಸಿ ಓಂ ಹಾಂ ಹ್ರೀಂ ಹ್ರೌಂ ಸಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ದಿನಪೂರ್ತಿ ಸಕಾರಾತ್ಮಕ ಶಕ್ತಿ ನಿಮ್ಮೊಂದಿಗಿರುತ್ತದೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಸಮಾಧಾನ ಮತ್ತು ಶಾಂತಿಯ ದಿನವಾಗಿದೆ. ರಾಜ್ಯಾಧಿಪತಿ ಶುಕ್ರನ ಪ್ರಭಾವದಿಂದ ನಿಮ್ಮಲ್ಲಿ ಕಲಾತ್ಮಕ ಆಲೋಚನೆಗಳು ಹೆಚ್ಚಾಗಲಿವೆ. ಭಾನುವಾರದ ರಜೆಯನ್ನು ಕುಟುಂಬದೊಂದಿಗೆ ಕಳೆಯುವಿರಿ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ, ಉದ್ಯೋಗಿಗಳಿಗೆ ಇಂದು ವಿಶ್ರಾಂತಿಯ ದಿನ. ಕಳೆದ ವಾರ ಕೆಲಸದ ಒತ್ತಡದಿಂದ ಮುಕ್ತಿ ಸಿಗಲಿದೆ. ಆದರೆ ಮುಂದಿನ ವಾರದ ಕೆಲಸದ ಯೋಜನೆಗಳನ್ನು ಸಿದ್ಧಪಡಿಸಿಕೊಳ್ಳಲು ಇಂದು ಸಂಜೆ ಸ್ವಲ್ಪ ಸಮಯ ಮೀಸಲಿಡುವ ಸಾಧ್ಯತೆ ಕೂಡ ಇದೆ. ನೀವು ಶಿಕ್ಷಕರಾಗಿದ್ದರೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ, ನಿಮ್ಮ ಹಳೆಯ ವಿದ್ಯಾರ್ಥಿಗಳಿಂದ ಅಥವಾ ಸಹೋದ್ಯೋಗಿಗಳಿಂದ ಗೌರವಯುತ ಸುದ್ದಿ ಕೇಳಬಹುದು. ಹೊಸ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸುವವರಿಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುವ ಕಾಲ ನಿಮ್ಮದು. ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಆರ್ಥಿಕವಾಗಿ ಇಂದು ಮಿಶ್ರ ಫಲವಿದೆ. ಆದಾಯ ಸ್ಥಿರವಾಗಿದ್ದರೂ ಮನೆಯ ಅಲಂಕಾರಿಕ ಅಥವಾ
ವಿಲಾಸಿ ವಸ್ತುಗಳ ಖರೀದಿಗೆ ಹಣ ವ್ಯಯ ಮಾಡುವ ಸಂಭವವಿದೆ. ವ್ಯಾಪಾರಸ್ಥರಿಗೆ ಹಳೆ ಬಾಕಿ ವಸೂಲಿಯಲ್ಲಿ ಸ್ವಲ್ಪ ವಿಳಂಬವಾಗಬಹುದು, ಆದರೆ ತಾಳ್ಮೆ ಅಗತ್ಯ. ಹೂಡಿಕೆ ಮಾಡುವ ವಿಚಾರದಲ್ಲಿ ಅವಸರ ಬೇಡ. ವಿಶೇಷವಾಗಿ ಭೂಮಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಹಿರಿಯರ ಸಲಹೆ ಪಡೆದು ಮುಂದುವರಿಯುವುದು ಲಾಭದಾಯಕ. ಕುಟುಂಬ ಮತ್ತು ಪ್ರೇಮ ವಿಚಾರ ನೋಡೋದಾದ್ರೆ, ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ಸದಾ ಇರುತ್ತದೆ. ಇಂದು ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಗಳು ಅಥವಾ ಸಭೆಗಳು ನಡೆಯಲಿದ್ದು, ಸಂಗಾತಿಯೊಂದಿಗೆ ಸುಂದರವಾದ ಸಮಯವನ್ನು ಕಳೆಯುವಿರಿ. ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮಕ್ಕಳ ಶೈಕ್ಷಣಿಕ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಸಿಗಲಿ. ಪ್ರೇಮಿಗಳಿಗೆ ಇಂದು ಭವಿಷ್ಯದ ಬಗ್ಗೆ ಗಂಭೀರ ಚರ್ಚಿಸಲು ಸೂಕ್ತ ದಿನ. ಆರೋಗ್ಯ ಮತ್ತು ಜೀವನ ಶೈಲಿ ನೋಡೋದಾದ್ರೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸಿಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಅಜೀರ್ಣ ಕ್ರಿಯೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಬಹುದು. ಗಂಟಲಿನ ತೊಂದರೆಗಳು ಕಾಣಬಹುದು. ಅತಿಯಾದ ತಂಪು ಪಾನೀಯ ಅಥವಾ ಹೊರಗಿನ ಆಹಾರ ಸೇವನೆಯನ್ನು ತಪ್ಪಿಸಿ. ಬೆಳಗ್ಗೆ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ದೇಹಕ್ಕೆ ಚೈತನ್ಯ ಸಿಗಲಿದೆ. ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆ ನೀಡಿ. ವಿದ್ಯಾರ್ಥಿಗಳಿಗೆ ಈ ದಿನವು ಅತ್ಯಂತ ಸಾಮಾನ್ಯ ಆಸಕ್ತಿ ನೀಡುವ ದಿನವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುವವರು ಸ್ವಲ್ಪ ಆಲಸ್ಯವನ್ನು ಬಿಡಬೇಕು, ಆದರೆ ನಿಮ್ಮ ಗುರಿಯತ್ತ ಗಮನವಿರಲಿ. ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಇಂದು ಉತ್ತಮ ಪ್ರೋತ್ಸಾಹ ದೊರೆಯಲಿದೆ. ದಿನದ ವಿಶೇಷತೆ ಹಾಗೂ ಸೂಚನೆ. ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆನೆ, ಅದೃಷ್ಟ ದಿಕ್ಕು ದಕ್ಷಿಣ, ಶುಭ ಸಮಯ ಮಧ್ಯಾಹ್ನ 12:50ರಿಂದ 2 ಗಂಟೆಯವರೆಗೆ. ಪರಿಹಾರ ನೋಡೋದಾದ್ರೆ, ವೃಷಭ ರಾಶಿಯವರಿಗೆ ಇಂದು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು ಬಹಳ ಶ್ರೇಯಸ್ಕರ. ದೇವಸ್ಥಾನದಲ್ಲಿ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಬುದ್ಧಿವಂತಿಕೆಯ ಮತ್ತು ಸಂವಹನ ಕಲೆ ಕೈ ಹಿಡಿಯುವ ದಿನವಾಗಿದೆ. ರಾಶ್ಯಾಧಿಪತಿ ಬುಧ ಶುಭ ಪ್ರಭಾವ ಇರುವುದರಿಂದ ನಿಮ್ಮ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರಲಿದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಹೊಸ ಆಲೋಚನೆಗಳು ಹೊಳೆಯುತ್ತದೆ. ಭಾನುವಾರವಾದರೂ ಕೆಲಸದ ನಿಮಿತ್ತ ದೂರವಾಣಿ ಕರೆಗಳು ಅಥವಾ ಸಂದೇಶಗಳು ಬರುವ ಸಾಧ್ಯತೆ ಇದೆ. ನೀವು ಶಿಕ್ಷಕರಾಗಿದ್ದರೆ ಅಥವಾ ಬರಹಗಾರರಾಗಿದ್ದರೆ ನಿಮ್ಮ ಸೃಜನಶೀಲತೆಗೆ ಇಂದು ಹೆಚ್ಚಿನ ಬೆಲೆ ಸಿಗಲಿದೆ. ಸಹೋದ್ಯೋಗಿಗಳಿಗಾಗಿ ಅವರ ಒಂದಿಗೆ ಇದ್ದ ಭಿನ್ನಾಭಿಪ್ರಾಯ ದೂರವಾಗಿ ಸ್ನೇಹ ಸಂಬಂಧ ವೃದ್ಧಿಯಾಗುತ್ತದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಮಿತ್ರರ ಮೂಲಕ ಶುಭ ಸುದ್ದಿ ಸಿಗಲಿದೆ. ವ್ಯಾಪಾರ ಮತ್ತು ಆರ್ಥಿಕತೆ ನೋಡೋದಾದ್ರೆ, ವ್ಯಾಪಾರದಲ್ಲಿ ಲಾಭವಿದೆ. ನಿಮ್ಮ ಹಳೆಯ ಹೂಡಿಕೆ ಉತ್ತಮ ಆದಾಯ ಬರುವ ಸಾಧ್ಯತೆ ಇದೆ. ಕಮಿಷನ್ ಆಧಾರಿತ ಕೆಲಸದಲ್ಲಿ ತೊಡಗಿಕೊಂಡಿರುವವರಿಗೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಆಸಕ್ತಿ ಇರುವವರಿಗೆ ಇಂದು ಸಕಾರಾತ್ಮಕ ಫಲಿತಾಂಶ ದೊರೆಯಲಿದೆ. ಆದರೆ ಆತುರದ ನಿರ್ಧಾರಗಳಿಂದ ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡಬೇಡಿ. ಕುಟುಂಬದ ಸದಸ್ಯರಿಗಾಗಿ ಸಣ್ಣ ಪ್ರಯಾಣದ ಖರೀದಿ ಮಾಡುವಿರಿ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ, ಕುಟುಂಬದಲ್ಲಿ ಸಂತಸದ ವಾತಾವರಣವಿರುತ್ತದೆ. ಸಹೋದರ ಅಥವಾ ಸಹೋದರಿಯರೊಂದಿಗೆ ಸಮಯ ಕಳೆಯುವ ಅವಕಾಶವಿರುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ತಿರುಗಲು ಹೋಗುವಿರಿ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ಪ್ರೀತಿ ಪಾತ್ರರಿಗೆ ಉಡುಗೊರೆ ನೀಡುವ ಮೂಲಕ ಸಮಾಧಾನ ಪಡಿಸುವಿರಿ. ಮನೆಯ ಹಿರಿಯ ಆರೋಗ್ಯರ ಬಗ್ಗೆ ಕಾಳಜಿ ಇರಲಿ. ಆರೋಗ್ಯ ಮತ್ತು ಜೀವನ ಶೈಲಿ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಆಲೋಚನೆಯಿಂದ ಮಾನಸಿಕ ಆಯಾಸವಾಗಬಹುದು. ಶ್ವಾಸಕೋಶ ಅಥವಾ ಉಸಿರಾಟದ ತೊಂದರೆ ಇರುವವರು ಸ್ವಲ್ಪ ಜಾಗರೂಕರಾಗಿರಬೇಕು. ಶುದ್ಧ ಗಾಳಿ ಮತ್ತು ಪ್ರಯಾಣದಿಂದ ನಿಮ್ಮ ಹೆಚ್ಚಿನ ನೆಮ್ಮದಿ ಸಿಗಲಿದೆ. ಸಂಜೆಯ ಹೊತ್ತು ವಿಶ್ರಾಂತಿಯ ಆದ್ಯತೆ ನೀಡಿ. ವಿದ್ಯಾರ್ಥಿಗಳಿಗೆ ಇಂದು ಅಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ವಿಶೇಷವಾಗಿ ಭಾಷೆ, ವಿಜ್ಞಾನ ಮತ್ತು ಗಣಿತ ವಿಷಯದಲ್ಲಿ ಹೊಸ ತಂತ್ರಗಳನ್ನು ಕಲಿಯಲು ಪ್ರಯತ್ನಿಸುವಿರಿ. ಗುಂಪು ಚರ್ಚೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಜ್ಞಾನ ವೃದ್ಧಿಯಾಗಲಿದೆ. ಪರೀಕ್ಷೆಯ ಸಿದ್ಧತೆಯಲ್ಲಿರುವವರು ಗುರಿ ತಲುಪಲು ಆತ್ಮವಿಶ್ವಾಸ ಮೂಡಲಿದೆ. ದಿನದ ವಿಶೇಷ ಸೂಚನೆ. ಅದೃಷ್ಟ ಸಂಖ್ಯೆ 5, ಅದೃಷ್ಟ ಬಣ್ಣ ಹಸಿರು ಮತ್ತು ತಿಳಿ ಹಳದಿ, ಅದೃಷ್ಟ ಸಂಖ್ಯೆ ಪಶ್ಚಿಮ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಪರಿಹಾರ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಸಲಹೆ. ಮಿಥುನ ರಾಶಿಯವರಿಗೆ ಇಂದು ಗಣಪತಿಯ ಆರಾಧನೆ ಮಾಡುವುದು ಬಹಳ ಶ್ರೇಷ್ಠ. ಸಾಧ್ಯವಾದರೆ ಗಣೇಶನಿಗೆ ದೂರ್ವೆ
ಗರಿಕೆ ಅರ್ಪಿಸಿ ಓಂ ಗಂ ಗಣಪತಿ ನಮಃ ಮಂತ್ರವನ್ನು ಜಪಿಸುವುದರಿಂದ ಬುದ್ಧಿಶಕ್ತಿ ವೃದ್ಧಿಯಾಗುವುದಲ್ಲದೆ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಇಂದು ಭಾವನಾತ್ಮಕ ಸಮತೋಲನ ದಿನ ಕಾಯ್ದುಕೊಳ್ಳುವ ದಿನವಾಗಿದೆ. ಚಂದ್ರನ ಅಧಿಪತ್ಯ ಈ ರಾಶಿಯವರಿಗೆ ಇಂದು ಮಾನಸಿಕ ತಳಮಳವಿದ್ದರೂ ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸುವಿರಿ. ವೃತ್ತಿ ಮತ್ತು ಉದ್ಯೋಗ ಜೀವನದಲ್ಲಿ ಒತ್ತಡವಿದ್ದರೂ ಕೊಂಚ ಬಿಡುವು ಸಿಗಲಿದೆ. ಆದರೆ ಮನೆಯಲ್ಲಿ ಕುಳಿತು ಮುಂದಿನ ವಾರದ ಪ್ರಮುಖ ಸಭೆಗಳ ಬಗ್ಗೆ ಚರ್ಚೆ ಅಥವಾ ಯೋಜನೆಯನ್ನು ಮಾಡುವಿರಿ. ಶಿಕ್ಷಕ ವೃತ್ತಿಯಲ್ಲಿರುವವರಿಗೆ ತಮ್ಮ ಬೋಧನಾ ಶೈಲಿಯಲ್ಲಿ ಹೊಸತನವನ್ನು ತರಲು ಇಂದು ಸಿದ್ಧತೆ ನಡೆಸುವಿರಿ. ಸಹೋದ್ಯೋಗಿಗಳಿಂದ ಬರಬೇಕಾದ ಸಕಾರಾತ್ಮಕ ಇಂದು ಸಕಾಲದಲ್ಲಿ ದೊರೆಯುತ್ತದೆ. ನಿಮ್ಮ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ಸ್ಥಿತಿಯು ಏಳಿಗೆಯಾಗಿದೆ. ಹಳೆಯ ಸಾಲವನ್ನು ತೀರಿಸಲು ಹಣ ವ್ಯಯ ಮಾಡುವಿರಿ. ವ್ಯಾಪಾರಸ್ಥರಿಗೆ ಅನಿರೀಕ್ಷಿತ ಲಾಭವಿದೆ. ಆದರೆ ಭವಿಷ್ಯದ ದೃಷ್ಟಿಯಿಂದ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭ ಸಮಯ. ರಿಯಲ್ ಎಸ್ಟೇಟ್ ಅಥವಾ ಹೂಡಿಕೆ ಮಾಡಲು ಮೊದಲು ಮನೆಯಲ್ಲಿ ಹಿರಿಯರ ಸಲಹೆ ಪಡೆದು ಕಡ್ಡಾಯ. ಅನಗತ್ಯ ಆನ್ಲೈನ್ ಶಾಪಿಂಗ್ ಮಾಡುವುದು ಜೇಬಿಗೆ ಕತ್ತರಿ ಬೀಳಬಹುದು, ಎಚ್ಚರ. ಪ್ರೇಮ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಶಾಂತಿ ಸೌಹಾರ್ದ ಇರುತ್ತದೆ. ತಾಯಿಯ ಕಡೆಯಿಂದ ನಿಮಗೆ ಬೆಂಬಲ ಸಿಗಲಿದೆ. ಬಹಳ ದಿನಗಳಿಂದ ಭೇಟಿಯಾದ ಸಂಬಂಧಿಕರು ಮನೆಯಲ್ಲಿ ಬರುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಸಂಜೆಯ ಹೊತ್ತಿಗೆ ಬಗೆಹರಿಯುತ್ತದೆ. ಪ್ರೇಮಿಗಳಿಂದ ಇಂದು ಭಾವನಾತ್ಮಕ ಬೆಂಬಲ ಅವಶ್ಯಕತೆ ಇದೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿರಿ. ಸಂಬಂಧ ಗಟ್ಟಿಯಾಗುತ್ತದೆ. ಆರೋಗ್ಯ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ. ನೀರಿನಿಂದ ಹರಡುವ ರೋಗಗಳು ಅಥವಾ ಹೊಟ್ಟೆ ಸಂಬಂಧಿಸಿದ ಸಮಸ್ಯೆ ಕಾಡಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಮನೆಯಲ್ಲೇ ತಯಾರಿಸಿದ ಸಾತ್ವಿಕ ಆಹಾರವನ್ನು ಸೇವಿಸಿ. ಶೀತ ಮತ್ತು ಕೆಮ್ಮಿನ ಲಕ್ಷಣಗಳಿದ್ದರೆ ತಕ್ಷಣವೇ ಗಮನ ಹರಿಸಿ. ಪ್ರಾಣಾಯಾಮ ಅಥವಾ ಧ್ಯಾನ ನೀವು ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸಹಾಯವಾಗುತ್ತದೆ. ವಿದ್ಯಾರ್ಥಿಗಳು ಇಂದು ಸೃಜನಾತ್ಮಕ ಕೆಲಸದಲ್ಲಿ ಆಸಕ್ತಿ ಮೂಡಲಿದೆ. ಪಠ್ಯ ಪುಸ್ತಕಗಳ ಹೊರತು ಸಾಮಾನ್ಯ ಜ್ಞಾನದ ಪುಸ್ತಕಗಳನ್ನು ಓದಲು ಸಮಯ ಮೀಸಲಿಡುವಿರಿ. ಕಲೆ ಸಾಹಿತ್ಯ ಅಥವಾ ಸಂಗೀತದತ್ತ ಒಲವು ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರೋತ್ಸಾಹ ದೊರೆಯಲಿದೆ. ಜಾಗರೂಕರಾಗಿರಿ. ಹೆಚ್ಚಿನ ಸ್ವಲ್ಪ ಪ್ರಯತ್ನ ಮಾಡಬೇಕು. ವಿಶೇಷ ಸೂಚನೆ: ಅದೃಷ್ಟ ಸಂಖ್ಯೆ 2. ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿಯ ಬಣ್ಣ. ಅದೃಷ್ಟ ದಿಕ್ಕು ಉತ್ತರ. ಅದೃಷ್ಟ ಸಮಯ 4:50 8 ಗಂಟೆ. ಪರಿಹಾರ ನೋಡೋದಾದ್ರೆ ಕಟಕ ರಾಶಿಯವರಿಗೆ ಇಂದು ಶಿವನ ಆರಾಧನೆ ಮಾಡುವುದು ಬಹಳ ಶ್ರೇಯಸ್ಕರ. ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಅಥವಾ ಬಿಲ್ಪತ್ರೆ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ಮನಸ್ಸಿನ ಗೊಂದಲ ನಿವಾರಣೆಯಾಗುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಸೂರ್ಯನಂತೆ ಹೊಳೆಯುವ ದಿನ. ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಎದ್ದು ಕಾಣಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸನ್ನಿವೇಶಗಳು ಎದುರಾಗಲಿದೆ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಉದ್ಯೋಗಿಗಳಿಗೆ ಇಂದು ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ನೀವು ಮಾಡುವ ಕೆಲಸದಲ್ಲಿ ನಿಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸುವಿರಿ. ಉದ್ಯೋಗದ ಬದಲಾವಣೆ ಪ್ರಯತ್ನಿಸುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಕರೆ ಬರುವ ಸಾಧ್ಯತೆ ಇದೆ. ನೀವು ಶಿಕ್ಷಕರಾಗಿದ್ದರೆ ಅಥವಾ ಸಾರ್ವಜನಿಕವಾಗಿ ಮಾತನಾಡುವ ವ್ಯಕ್ತಿತ್ವದಲ್ಲಿದ್ದರೆ ನಿಮ್ಮ ಮಾತು ಜನಮನ ಗೆಲ್ಲುವಿರಿ. ಭಾನುವಾರವಾದರೂ ಕೆಲಸದ ನಿಮಿತ್ತ ಗೌರವ ಅಥವಾ ಪುರಸ್ಕಾರ ಲಭಿಸುವ ಸಂಭವವಿದೆ. ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ. ನಿಮ್ಮ ಹಳೆಯ ಹೂಡಿಕೆಗಳು ಇಂದು ಅನಿರೀಕ್ಷಿತ ಫಲವನ್ನು ನೀಡಲಿದೆ. ವ್ಯಾಪಾರದಲ್ಲಿ ಹೊಸ ಯೋಜನೆಯನ್ನು ಜಾರಿಗೆ ತರಲು ಇದು ಶುಭ ಸಮಯ. ವಿಶೇಷವಾಗಿ ಚಿನ್ನ, ಬೆಳ್ಳಿ ಅಥವಾ ಸರ್ಕಾರಿ ಗುತ್ತಿಗೆಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ತೊಡಗುವವರಿಗೆ ದೊಡ್ಡ ಮಟ್ಟದ ಲಾಭವಿದೆ. ಆದರೂ ಶೋಕಿಗಾಗಿ ಅತಿಯಾದ ಹಣ ವ್ಯಯ ಮಾಡುವುದು ನಿಯಂತ್ರಿಸಿ. ಕುಟುಂಬದಲ್ಲಿ ತಂದೆಯವರಿಗೆ ಮಾರ್ಗದರ್ಶನ ಮತ್ತು ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಮನೆಯಲ್ಲಿ ಹಬ್ಬದಂತಹ ವಾತಾವರಣವಿರುತ್ತದೆ. ಮಕ್ಕಳ ಯಶಸ್ಸು ನಿಮಗೆ ನೆಮ್ಮದಿ ತರಲಿದೆ. ಸಂಗಾತಿಯೊಂದಿಗೆ ಸುಂದರ ಸಂಜೆಯನ್ನು ಕಳೆಯುವಿರಿ. ಇಂದು ನಿಮ್ಮ ದಾಂಪತ್ಯದಲ್ಲಿ ಮಧುರತೆ ಹೆಚ್ಚಾಗುತ್ತದೆ. ಆರೋಗ್ಯ ಸಮಸ್ಯೆ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸ ಅಥವಾ ಪ್ರಯಾಣದಿಂದ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು. ಕಣ್ಣಿನ ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ. ನಿಯಮಿತ ವ್ಯಾಯಾಮ ಮಾಡುವುದು ಮತ್ತು ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹದಲ್ಲಿ ಶಕ್ತಿ ವೃದ್ಧಿಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಮಹತ್ವಾಕಾಂಕ್ಷಿ ದಿನ. ದೊಡ್ಡ ಗುರಿಯನ್ನು ಹಾಕಿಕೊಳ್ಳಿ ಮತ್ತು ಅದಕ್ಕೆ ತಕ್ಕಂತೆ ಶ್ರಮಿಸಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡುವಿರಿ. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ವೇದಿಕೆ ದೊರೆಯಲಿದೆ. ವಿಶೇಷ ಸೂಚನೆ: ಅದೃಷ್ಟ ಸಂಖ್ಯೆ 1. ಅದೃಷ್ಟ ಬಣ್ಣ ಕೇಸರಿ. ಅದೃಷ್ಟ ದಿಕ್ಕು ಪೂರ್ವ. ಅದೃಷ್ಟ ಸಮಯ 8 10:50. ವಿಶೇಷ ಪರಿಹಾರ: ಸಿಂಹರಾಶಿಯವರಿಗೆ ಇಂದು ಸೂರ್ಯದೇವನ ಆರಾಧನೆ ಮಾಡುವುದು ಅತ್ಯಂತ ಪ್ರಬಲ
ಸೂರ್ಯದೇವ ಮೊದಲು ಆದ್ಯತೆ ನೀಡಿ ಹೃದಯ ಸ್ತೋತ್ರವನ್ನು ಪಠಿಸಿ. ತಾಮ್ರದ ಪಾತ್ರೆಯಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಅದರಿಂದ ನಿಮ್ಮ ಜೀವನದಲ್ಲಿರುವ ದೋಷಗಳು ನಿವಾರಣೆಯಾಗಿ ಸರ್ವತೋಮುಖ ಪ್ರಗತಿ ಉಂಟಾಗುತ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ವ್ಯವಸ್ಥಿತ ಕೆಲಸ ಮಾಡುವ ದಿನ. ನಿಮ್ಮ ರಾಶ್ಯಾಧಿಪತಿ ಬುಧ ಆಗಿರುವುದರಿಂದ ತಾರ್ಕಿಕ ಆಲೋಚನೆಗಳು ಹೆಚ್ಚಾಗುತ್ತದೆ. ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ. ಉದ್ಯೋಗಿಗಳಿಗೆ ಇಂದು ಸ್ವಲ್ಪ ಮಟ್ಟಿನ ಕೆಲಸದ ಒತ್ತಡವಿರುತ್ತದೆ. ಭಾನುವಾರವಾದರೂ ಕೆಲಸ ಪ್ರಮುಖ ಕಡೆಗಳಲ್ಲಿ ಅಥವಾ ಇಮೇಲ್ಗಳಲ್ಲಿ ಪರಿಶೀಲಿಸಬೇಕಾಗುತ್ತದೆ. ನೀವು ಶಿಕ್ಷಕರಾಗಿದ್ದರೆ ಅಥವಾ ಲೆಕ್ಕಪತ್ರ ವಿಭಾಗದಲ್ಲಿದ್ದರೆ ನಿಮ್ಮ ಕೆಲಸದಲ್ಲಿ ನಿಖರತೆ ಮೆಚ್ಚುಗೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಸಂಯಮವಿರಲಿ. ಸಣ್ಣ ಗೊಂದಲ ಉಂಟಾಗಬಹುವ ಸಾಧ್ಯತೆ ಕೂಡ ಇದೆ. ಆರ್ಥಿಕವಾಗಿ ಇಂದು ಸಮತೋಲನ ದಿನ ಆಗಿದೆ. ಅನಗತ್ಯ ಚರ್ಚೆಗಳನ್ನು ನಿಯಂತ್ರಿಸುವಲ್ಲಿ ನೀವು ಯಶಸ್ವಿಯಾಗುವಿರಿ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆ ಸಣ್ಣ ಪ್ರಮಾಣದ ಲಾಭ ಸಿಗಲಿದೆ. ತಾಂತ್ರಿಕ ಕ್ಷೇತ್ರ ಅಥವಾ ಸಮಾಲೋಚನೆ ವ್ಯವಹಾರದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗಲಿದೆ. ಹಣದ ವ್ಯಯ ಮಾಡುವ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗಲಿದೆ. ಮನೆಯ ದುರಸ್ತಿ ಅಥವಾ ಶುಚಿಗೊಳಿಸುವ ಕಾರ್ಯದಲ್ಲಿ ತೊಡಗಿಕೊಳ್ಳುವಿರಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಭಾಷಣೆಯ ಮೂಲಕ ಅವನ್ನು ಬಗೆಹರಿಸಿಕೊಳ್ಳುವಿರಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ. ಪ್ರೇಮಿಗಳಿಗೆ ಇಂದು ಸಾಮಾನ್ಯ ದಿನವಾಗಿದೆ. ಪ್ರೀತಿ ಪಾತ್ರರ ಜೊತೆ ಸಮಯವನ್ನು ಕಳೆಯುವಿರಿ. ಆರೋಗ್ಯದ ದೃಷ್ಟಿಯಿಂದ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಅಥವಾ ಮಾನಸಿಕ ಆತಂಕ ಕಾಡಬಹುದು. ಹಸಿರು ತರಕಾರಿ ಮತ್ತು ಹಣ್ಣನ್ನು ಸೇವಿಸಿ. ಬೆಳಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯ ಉದ್ಯಾನವನದಲ್ಲಿ ಓಡಾಡುವು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಅಧ್ಯಯನದಲ್ಲಿ ಏಕಾಗ್ರತೆ ಮರಳಿ ಬರಲಿದೆ. ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರು ಅಥವಾ ಹಿರಿಯರ ಸಹಾಯ ಪಡೆಯುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವ ಇಂದು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸಲು ಉತ್ತಮ ದಿನ. ವಿಶೇಷ ಸೂಚನೆ: ಅದೃಷ್ಟ ಸಂಖ್ಯೆ 5, ಅದೃಷ್ಟ ಬಣ್ಣ ಹಸಿರು, ಅದೃಷ್ಟ ದಿಕ್ಕು ಉತ್ತರ, ಶುಭ ಸಮಯ 1:30 - 3 ಗಂಟೆ. ವಿಶೇಷ ಪರಿಹಾರ: ಕನ್ಯಾ ರಾಶಿಯವರಿಗೆ ಇಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಅಥವಾ ಕೇಳುವುದು ಬಹಳ ಉತ್ತಮ. ಹಸಿರು ಬಣ್ಣದ ಬಟ್ಟೆ ಧರಿಸುವ ಅಥವಾ ಬಡವರಿಗೆ ಹಸಿರು ಬೇಳೆ ದಾನ ಮಾಡುವುದು ನಿಮ್ಮ ಕೆಲಸದಲ್ಲಿ ಎದುರಾಗುವ ವಿಘ್ನಗಳು ನಿವಾರಣೆಯಾಗುತ್ತದೆ. ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ಸಮತೋಲನ ಮತ್ತು ಸಾಮರಸ್ಯ ದಿನ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಪ್ರಭಾವದಿಂದ ಇರುವುದರಿಂದ ಸೌಂದರ್ಯ, ಕಲೆ ಮತ್ತು ಪ್ರೇಮ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಸಾಮಾಜಿಕವಾಗಿ ನೀವು ಇಂದು ಕೇಂದ್ರ ಬಿಂದುವಾಗುವಿರಿ. ಉದ್ಯೋಗಿಗಳಿಗೆ ಇಂದು ಅತ್ಯಂತ ಆರಾಮದಾಯಕ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸ ಮೆಚ್ಚುಗೆ ಸಿಗಲಿದೆ. ನೀವು ಕಲೆ, ವಿನ್ಯಾಸ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ಹೊಸ ಮತ್ತು ಸೃಜನಾತ್ಮಕ ಆಲೋಚನೆಗಳು ಹೊಳೆಯುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಏರ್ಪಡಲಿದೆ. ಭಾನುವಾರವಾದ್ದರಿಂದ ಕೆಲಸದ ಚಿಂತೆ ಬದಿಗಿಟ್ಟು ಮನೋರಂಜನೆಯಲ್ಲಿ ಆದ್ಯತೆ ನೀಡುವಿರಿ. ಆರ್ಥಿಕವಾಗಿ ಇಂದು ಲಾಭದಾಯಕ ದಿನವಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮ ಲಾಭ ಸಿಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಶುಭ ದಿನ. ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವ ಸಾಧ್ಯತೆ ಇದೆ, ಆದರೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ. ದೀರ್ಘಕಾಲದ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಇಂದು ಸುಸಮಯ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಲಿದೆ. ಸಂಗಾತಿಯೊಂದಿಗೆ ಮಧುರವಾದ ಸಮಯವನ್ನು ಕಳೆಯುವಿರಿ. ಇದು ನಿಮ್ಮ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮನೆಯಲ್ಲಿ ಅಲಂಕಾರಿಕ ಅಥವಾ ಶುಭ ಕಾರ್ಯಗಳಿಗೆ ಸಮಯ ಮೀಸಲಿಡುತ್ತೀರಿ. ಪ್ರೇಮಿಗಳಿಗೆ ಇಂದು ಅತ್ಯಂತ ಶುಭ ದಿನ. ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಅಥವಾ ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ದೂರ ಇರಿ. ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಳಬಹುದು, ಆದ್ದರಿಂದ ಹೆಚ್ಚು ನೀರು ಕುಡಿಯಿರಿ. ಯೋಗ ಮತ್ತು ವ್ಯಾಯಾಮ ಮೂಲಕ ನಿಮ್ಮ ದೈಹಿಕ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಗಮನಹರಿಸುವಿರಿ. ಮಾನಸಿಕ ಶಾಂತಿಗಾಗಿ ಹಿತವಾದ ಸಂಗೀತ ಕೇಳಿ. ವಿದ್ಯಾರ್ಥಿಗಳಿಗೆ ಇಂದು ಕಲಾತ್ಮಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿದೆ. ಪಠ್ಯದ ಜೊತೆಗೆ ಹವ್ಯಾಸಗಳಿಗೂ ಸಮಯ ನೀಡುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ ಮಿತ್ರರ ಕಡೆಯಿಂದ ಉತ್ತಮ ಸಹಕಾರ ಮತ್ತು ಮಾಹಿತಿ ದೊರೆಯಲಿದೆ. ವಿಶೇಷ ಅದೃಷ್ಟ ಸಂಖ್ಯೆ 7, ಅದೃಷ್ಟ ಬಣ್ಣ ತಿಳಿ ನೀಲಿ, ಅದೃಷ್ಟ ದಿಕ್ಕು ಪಶ್ಚಿಮ, ಅದೃಷ್ಟ ಸಮಯ 6 - 7:50. ವಿಶೇಷ ಪರಿಹಾರ: ತುಲಾ ರಾಶಿಯವರಿಗೆ ಇಂದು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು ಬಹಳ ಶ್ರೇಯಸ್ಕರ. ಸಾಧ್ಯವಾದರೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ಅರ್ಪಿಸಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾ ನಯನಿ ಪ್ರಸಿದ್ಧ ಮಂತ್ರವನ್ನು ಪಠಿಸಿ. ಆರ್ಥಿಕ ಅಭಿವೃದ್ಧಿ ಮತ್ತು ದಾಂಪತ್ಯ ಸುಖ ಹೆಚ್ಚುತ್ತದೆ.
ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದು ಧೈರ್ಯ ಮತ್ತು ಆತ್ಮವಿಶ್ವಾಸದ ದಿನ. ನಿಮ್ಮ ರಾಶಾಧಿಪತಿ ಮಂಗಳ ಪ್ರಭಾವ ಇರುವುದರಿಂದ ಎಂಥ ಕಠಿಣ ಕೆಲಸವನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ. ಗುಪ್ತ ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ. ಉದ್ಯೋಗಿಗಳಿಗೆ ಇಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ದಿನ. ಬಾಕಿ ಉಳಿದಿರುವ ಕೆಲಸಗಳನ್ನು ವೇಗವಾಗಿ ಪೂರ್ಣಗೊಳಿಸುವಿರಿ. ನೀವು ರಕ್ಷಣಾ ಇಲಾಖೆ, ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ನಿಮ್ಮ ನಿರ್ಧಾರಗಳು ಪ್ರಬಲವಾಗುತ್ತದೆ. ಶಿಕ್ಷಕರಿಗೆ ಮತ್ತು ಜ್ಞಾನ ವಿಸ್ತರಿಸಿಕೊಳ್ಳಲು ಹೊಸ ಸಂಶೋಧನೆ ಅಥವಾ ಪುಸ್ತಕಗಳು ಓದಲು ಭಾನುವಾರ ಬಿಡುಗಡೆಯ ಸಹಕಾರ ಆಗುತ್ತದೆ. ಮೇಲಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲು ಇದು ಉತ್ತಮ ಸಮಯ. ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ. ಸ್ಥಿರಾಸ್ತಿ ಅಥವಾ ಭೂಮಿ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ದೊಡ್ಡ ಮಟ್ಟದ ಲಾಭ ಸುಳಿವು ಸಿಗಲಿದೆ. ಹಳೆಯ ಸಾಲವು ಮುಕ್ತಿ ಆಗುವ ಸಮಯ. ಆದರೆ ಹಣ ವಿಷಯದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ಹೊಸ ಹೂಡಿಕೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಂತೆ ಸರಿ. ಅನಾವಶ್ಯಕ ಸಾಹಸಿಗೆ ಕೈ ಹಾಕಕ್ಕೂ ಹೋಗಬೇಡಿ. ಕುಟುಂಬದಲ್ಲಿ ಶಿಸ್ತು ಮತ್ತು ಪ್ರೀತಿಯ ಸಮತೋಲನ. ಮನೆಯಲ್ಲಿ ಜವಾಬ್ದಾರಿಯ ಸಮರ್ಥವಾಗಿ ನಿಭಾಯಿಸುವಿರಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ಪ್ರೀತಿಯಿಂದ ಅದನ್ನು ಸರಿಪಡಿಸಿಕೊಳ್ಳುವಿರಿ. ಮಕ್ಕಳ ಸಾಧನೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸಿಗಲಿದೆ. ಪ್ರೇಮಿಗಳಿಗೆ ಇಂದು ಕೊಂಚ ಸಂಯಮ ಅಗತ್ಯ. ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಮಯ ನೀಡಿ. ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಉತ್ತಮ. ನಿಮ್ಮ ದೈಹಿಕ ಶಕ್ತಿ ಹೆಚ್ಚಾಗಲು ರಕ್ತದ ಒತ್ತಡ ಸಮಸ್ಯೆ ಇರುವವರು ಸ್ವಲ್ಪ ಜಾಗರೂಕರಾಗಿರಬೇಕು. ಅತಿಯಾದ ಖಾರ ಅಥವಾ ಮಸಾಲೆ ಪದಾರ್ಥಗಳ ಸೇವನೆ ಕಡಿಮೆ ಮಾಡಿ. ಜಿಮ್ ಅಥವಾ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಮಾಡಿ. ವಿದ್ಯಾರ್ಥಿಗಳಿಗೆ ಇಂದು ಸವಾಲಿನ ದಿನವಾಗಿದ್ದರೂ ಕಠಿಣ ಪರಿಶ್ರಮದಿಂದ ಯಶಸ್ಸು ಖಚಿತ. ತಾಂತ್ರಿಕ ಶಿಕ್ಷಣ ಪಡೆಯುವವರು ವಿದ್ಯಾರ್ಥಿಗಳಿಗೆ ಹೊಸ ಪ್ರಾಜೆಕ್ಟ್ ಕೆಲಸದಲ್ಲಿ ಪ್ರಗತಿ ಕಂಡುಬರುತ್ತದೆ. ಸೋಮಾರಿತನವನ್ನು ಬಿಟ್ಟು ಓದಿನತ್ತ ಗಮನ ಹರಿಸಿ. ವಿಶೇಷ ಸೂಚನೆ: ಅದೃಷ್ಟ ದಿಕ್ಕು ದಕ್ಷಿಣ, ಅದೃಷ್ಟ ಸಂಖ್ಯೆ 9, ಅದೃಷ್ಟ ಬಣ್ಣ ಗಾಢ ಕೆಂಪು, ಅದೃಷ್ಟ ಸಮಯ 10:45 ಮಧ್ಯಾಹ್ನ 2:15. ವಿಶೇಷ ಪರಿಹಾರ: ವೃಶ್ಚಿಕ ರಾಶಿಯವರಿಗೆ ಇಂದು ಹನುಮಂತನ ಆರಾಧನೆ ಮಾಡುವುದು ಅಗತ್ಯ ಶ್ರೇಷ್ಠ. ಹನುಮಾನ್ ಚಾಲೀಸ ಪಠಿಸಿ ಅಥವಾ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನು ಅರ್ಪಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ದೃಷ್ಟಿದೋಷ ಅಥವಾ ಅಡೆತಡೆಗಳು ನಿವಾರಣೆಯಾಗಿ ಧೈರ್ಯ ವೃದ್ಧಿಯಾಗುತ್ತದೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇಂದು ಅದೃಷ್ಟ ಮತ್ತು ಆಧ್ಯಾತ್ಮಿಕ ಚಿಂತನೆಯ ದಿನ. ರಾಶ್ಯಾಧಿಪತಿ ಗುರುವಿನ ಅನುಗ್ರಹದಿಂದ ನಿಮ್ಮಲ್ಲಿ ಹೊಸ ಭರವಸೆ ಮತ್ತು ಜ್ಞಾನ ಹೆಚ್ಚಿಸಲು ಸಮಾಜದಲ್ಲಿ ಗೌರವ ಮತ್ತು ಪ್ರಗತಿ ಸಿಗಲಿದೆ. ಉದ್ಯೋಗಿಗಳಿಗೆ ಇಂದು ಅತ್ಯಂತ ಸಮಾಧಾನದ ದಿನವಾಗಿದೆ. ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ನೀವು ಶಿಕ್ಷಣ, ಕಾನೂನು ಅಥವಾ ಸಲಹೆ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ನಿಮ್ಮ ನಿರ್ಧಾರಗಳು ಎಲ್ಲರ ಮೆಚ್ಚುಗೆ ಪಾತ್ರರಾಗಲಿದೆ. ಭಾನುವಾರವಾಗಿರುವುದರಿಂದ ಹೊಸ ವಿಷಯದಲ್ಲಿ ಕಲಿಯುವ ಆಸಕ್ತಿ, ಸಂಶೋಧನೆ ಮಾಡಲು ನೀವು ಸಮಯ ಮೀಸಲಿಡುವಿರಿ. ಆರ್ಥಿಕತೆ ಇಂದು ಅಭಿವೃದ್ಧಿ ಕಂಡುಬರುತ್ತದೆ. ಹಳೆಯ ಹೂಡಿಕೆ ಅನಿರೀಕ್ಷಿತ ಧನಲಾಭ ದೊರೆಯುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ದಾನ ಧರ್ಮದಲ್ಲಿ ಹಣ ವ್ಯಯ ಮಾಡುವಿರಿ. ಹೊಸ ವ್ಯವಹಾರದಲ್ಲಿ ಒಪ್ಪಂದ ಮಾಡಿಕೊಳ್ಳಲು ಸೂಕ್ತ ದಿನ. ಪ್ರಯಾಣದಿಂದ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಧನಲಾಭ. ಕುಟುಂಬದ ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗೆ ಶ್ರೀರಕ್ಷೆಯಾಗಿರಲಿದೆ. ಮನೆಯಲ್ಲಿ ಸಂತಸದ ವಾತಾವರಣ ಕೂಡಿ ಬರಲಿದೆ. ಸಂಗಾತಿಯೊಂದಿಗೆ ಸುದೀರ್ಘ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿಯು ನಿಮಗೆ ಸಂತೋಷ ತರಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಆಹಾರ ಸೇವನೆಯಿಂದ ಅಜೀರ್ಣಕ್ರಿಯೆ ಆಗಬಹುದು. ಲಿವರ್ ಅಥವಾ ಮಧುಮೇಹ ಸಮಸ್ಯೆ ಇರುವವರು ನಿಯಮಿತ ತಪಾಸಣೆ ಪಥ್ಯ ಬಗ್ಗೆ ಗಮನ ಹರಿಸಬೇಕು. ಬೆಳಗ್ಗೆ ನಡಿಗೆ ಮತ್ತು ಧ್ಯಾನ ಮಾಡುವುದು ಇಡೀ ದಿನ ಚೈತನ್ಯ ಇರುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಇಂದು ಜ್ಞಾನಾರ್ಜನೆಯ ದಿನ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶ ಅಥವಾ ಹೊರ ರಾಜ್ಯಕ್ಕೆ ಹೋಗಲು ಬಯಸುವವರಿಗೆ ಇಂದು ಶುಭ ಸುದ್ದಿ ಸಿಗಲಿದೆ. ಗುರು ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ಗುರಿಯತ್ತ ಸಾಗಲು ಶಕ್ತಿ ದೊರೆಯುತ್ತದೆ. ಸಕಾರಾತ್ಮಕವಾಗಿ ನಿಮಗೆ ಫಲಿತಾಂಶ ಸಿಗುತ್ತದೆ. ವಿಶೇಷ ಸೂಚನೆ: ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ಹಳದಿ, ಅದೃಷ್ಟ ದಿಕ್ಕು ಈಶಾನ್ಯ, ಶುಭ ಸಮಯ 10:30 12 ಗಂಟೆಯವರೆಗೆ. ವಿಶೇಷ ಪರಿಹಾರ: ಧನು ರಾಶಿಯವರಿಗೆ ಇಂದು ದಕ್ಷಿಣಾಮೂರ್ತಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡುವುದು ಬಹಳ ಶ್ರೇಯಸ್ಕರ. ಸಾಧ್ಯವಾದರೆ ಹಳದಿ ಬಣ್ಣದ ಹೂವು ದೇವರಿಗೆ ಅರ್ಪಿಸಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಮಂತ್ರವನ್ನು ಜಪಿಸಿ ಸಕಾಲ ಕಾರ್ಯ ಯಶಸ್ವಿಯಾಗುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಜವಾಬ್ದಾರಿಯ ದಿನ, ಶಿಸ್ತಿನ ದಿನ. ರಾಶ್ಯಾಧಿಪತಿ ಶನಿ ಪ್ರಭಾವದಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಗಂಭೀರ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಉದ್ಯೋಗಿಗಳಿಗೆ ಇಂದು ಕೆಲಸದ ಒತ್ತಡ ಕೊಂಚ ಹೆಚ್ಚಿನ
ಭಾನುವಾರವಾದರೂ ಬಾಕಿ ಉಳಿದಿರುವ ಕಡೆಯಿಂದ ವಿಲೇವಾರಿ ಮಾಡುವ ಸಮಯ ಮೀಸಲಿಡುವ ದಿನವಾಗಿದೆ. ನೀವು ತಾಂತ್ರಿಕ ಕ್ಷೇತ್ರ, ರಾಜಕೀಯ ಅಥವಾ ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದಿನ ನಿರ್ಧಾರಗಳು ಭವಿಷ್ಯದ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ. ಶಿಕ್ಷಕ ವೃತ್ತಿಯಲ್ಲಿರುವವರಿಗೆ ತಮ್ಮ ವೃತ್ತಿ ಜೀವನದ ಮುಂದಿನ ಹಂತದ ಬಗ್ಗೆ ಗಂಭೀರ ಆಲೋಚನೆ ಮಾಡುವಿರಿ. ಆರ್ಥಿಕವಾಗಿ ಇಂದು ಸ್ಥಿರದ ದಿನ. ಅನಗತ್ಯ ಖರ್ಚು ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗುತ್ತೀರಿ. ವ್ಯಾಪಾರದಲ್ಲಿ ಕಬ್ಬಿಣ, ತೈಲ ಅಥವಾ ಕೃಷಿ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭ ಸಿಗಲಿದೆ. ಆಸ್ತಿ ಖರೀದಿ ಅಥವಾ ಮಾರಾಟದ ಬಗ್ಗೆ ಮಾತುಕತೆ ನಡೆಸಲು ಇಂದು ಸೂಕ್ತವಾದ ದಿನ. ದೀರ್ಘಕಾಲದ ಹೂಡಿಕೆಗಳಿಗೆ ಯೋಜನೆಯನ್ನು ರೂಪಿಸಿವಿರಿ. ಆದರೆ ಶೀಘ್ರವಾಗಿ ಹಣ ಗಳಿಸುವ ಆಸೆ ಬಿದ್ದು ದೊಡ್ಡ ಹಾದಿ ಹಿಡಿಯಬೇಡಿ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮನೆಯಲ್ಲಿ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಸಂಗಾತಿಯ ಸಂಪೂರ್ಣ ಸಹಕಾರ ದೊರೆಯಲಿದೆ. ಮಕ್ಕಳ ಭವಿಷ್ಯದ ಬಗ್ಗೆ ಮಹತ್ವದ ಚರ್ಚೆ ನಡೆಯಬಹುದು. ಪ್ರೇಮಿಗಳಿಗೆ ಇಂದು ಸ್ವಲ್ಪ ಅಸಮಾಧಾನದ ದಿನ, ಆದರೆ ತಾಳ್ಮೆಯಿಂದ ವರ್ತಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಕೀಲು ನೋವು ಅಥವಾ ಮೂಳೆ ಸಂಬಂಧಿಸಿದ ನೋವು ಕಾಡಬಹುದು. ಶೀತ ಮತ್ತು ಅಲರ್ಜಿ ಇರುವವರು ಎಚ್ಚರ. ನಿಯಮಿತ ನಡಿಗೆ ಅಥವಾ ಲಘು ವ್ಯಾಯಾಮ ಮಾಡುವುದು ನಿಮ್ಮ ದೇಹಕ್ಕೆ ಚೈತನ್ಯವನ್ನು ಕಾಪಾಡಿಕೊಳ್ಳುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಕಠಿಣ ಪರಿಶ್ರಮದ ದಿನ. ಸೋಮಾರಿತನವನ್ನು ಬಿಟ್ಟು ಗುರಿಯತ್ತ ಗಮನ ಹರಿಸಿ. ಏಕಾಗ್ರತೆ ಅಧ್ಯಯನದ ಕಡೆಗೆ ಯಶಸ್ಸು ನೀಡಲಿದೆ. ವಿಶೇಷ ಸೂಚನೆ: ಅದೃಷ್ಟ ಸಂಖ್ಯೆ 8, ಅದೃಷ್ಟ ಬಣ್ಣ ನೀಲಿ, ಅದೃಷ್ಟ ದಿಕ್ಕು ನೈಋತ್ಯ, ಶುಭ ಸಂಖ್ಯೆ 4:30 ರಿಂದ 6 ಗಂಟೆ. ವಿಶೇಷ ಪರಿಹಾರ: ಮಕರ ರಾಶಿಯವರಿಗೆ ಇಂದು ಶನಿ ದೇವರ ಆರಾಧನೆ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಕೆಲಸದಲ್ಲಿ ಎದುರಾಗುವ ವಿಳಂಬ, ಅಡೆತಡೆ ನಿವಾರಣೆಯಾಗುತ್ತದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಹೊಸ ಆಲೋಚನೆ ಮತ್ತು ಬದಲಾವಣೆಯ ದಿನ. ರಾಷ್ಟ್ರಾಧಿಪತಿ ಶನಿ ಪ್ರಭಾವದಿಂದ ನೀವು ಸಾಮಾಜಿಕ ಹಿತದೃಷ್ಟಿಯಿಂದ ಅಥವಾ ನಿಮ್ಮ ವೈಯಕ್ತಿಕ ಬೆಳವಣಿಗೆ ಬಗ್ಗೆ ಹೊಸ ನಿರ್ಧಾರ ತೆಗೆದುಕೊಳ್ಳುವಿರಿ. ನಿಮ್ಮ ವಿಶಿಷ್ಟ ಆಲೋಚನೆಗಳು ಇಂದು ಬೆಲೆ ಸಿಗಲಿದೆ. ಉದ್ಯೋಗಿಗಳಿಗೆ ಇಂದು ಸಮಾಧಾನಕರ ದಿನ. ಕಚೇರಿಯಲ್ಲಿ ಕೆಲಸದ ಒತ್ತಡ ದೂರವಿರುತ್ತದೆ. ಕುಟುಂಬದೊಂದಿಗೆ ಸಮಯ ಕಳೆಯುವಿರಿ. ನೀವು ತಾಂತ್ರಿಕ ಸಂಶೋಧನಾ ಅಥವಾ ಸಮಾಜ ಸೇವೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ನಿಮ್ಮ ಕೆಲಸಕ್ಕೆ ವಿಶೇಷ ಗೌರವ ಲಭಿಸಲಿದೆ. ಶಿಕ್ಷಕ ವೃತ್ತಿಯಲ್ಲಿರುವವರಿಗೆ ಆನ್ಲೈನ್ ಮೂಲಕ ಹೊಸ ವಿಷಯವನ್ನು ಕಲಿಯುವ ಅಥವಾ ಇತರರನ್ನು ಕಲಿಸುವ ಆಸಕ್ತಿ ತೋರಿಸುವಿರಿ. ಆರ್ಥಿಕದಲ್ಲಿ ಇಂದು ಮಿಶ್ರ ಫಲದ ದಿನ. ಆದಾಯ ಉತ್ತಮವಾಗಿರುತ್ತದೆ, ಆದರೆ ಸಾಮಾಜಿಕ ಕಾರ್ಯಗಳಲ್ಲಿ ಅಥವಾ ಸ್ನೇಹಿತರಿಗಾಗಿ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೊಸ ಜ್ಞಾನವನ್ನು ಅಳವಡಿಸುವ ಯೋಜನೆ ಮಾಡುವಿರಿ. ರಫ್ತು, ಆಮದು ಅಥವಾ ವಿದೇಶಿ ವ್ಯವಹಾರದಲ್ಲಿ ತೊಡಗಿಕೊಂಡವರಿಗೆ ಲಾಭದ ಸುಳಿವು ಸಿಗಲಿದೆ. ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯ ಸ್ಥಿತಿಯನ್ನು ಯೋಚಿಸಿ. ಕುಟುಂಬದಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿಸುವ ಪ್ರಯತ್ನ ಮಾಡುವಿರಿ. ಮನೆಯಲ್ಲಿ ಸಣ್ಣ ಪುಟ್ಟ ಸಂಭ್ರಮದ ವಾತಾವರಣವಿರುತ್ತದೆ. ಸಂಗಾತಿಯೊಂದಿಗೆ ಭವಿಷ್ಯದ ಆರ್ಥಿಕ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸುವಿರಿ. ನಿಮ್ಮ ಮಕ್ಕಳ ಪ್ರಗತಿಯು ನಿಮಗೆ ಮಾನಸಿಕ ಶಾಂತಿ ನೀಡಲಿದೆ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ಹೊಸ ಸಂಬಂಧಿಕರೊಂದಿಗೆ ಸ್ನೇಹ ಬೆಳೆಸುವಿರಿ. ಆರೋಗ್ಯದ ದೃಷ್ಟಿಯಿಂದ ಕಾಲು ನೋವು ಅಥವಾ ಕೀಲು ನೋವು ಕಾಡಬಹುದು. ಅತಿಯಾದ ನಡಿಗೆ ಅಥವಾ ನಿಂತುಕೊಂಡು ಕೆಲಸ ಮಾಡುವುದರಿಂದ ಸ್ವಲ್ಪ ದೂರವಿರಿ. ಧನಾತ್ಮಕ ಚಿಂತನೆಗಳು ನಿಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಇದು ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ವಿಜ್ಞಾನಿ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಹೊಸ ಪ್ರಯೋಗ ಆಸಕ್ತಿ ತೋರಿಸುವಿರಿ. ವಿಶೇಷತೆ: ಅದೃಷ್ಟ ಸಂಖ್ಯೆ 11, ಅದೃಷ್ಟ ಬಣ್ಣ ನೀಲಿ, ಅದೃಷ್ಟ ದಿಕ್ಕು ಪಶ್ಚಿಮ, ಶುಭ ಸಮಯ ಮಧ್ಯಾಹ್ನ 3 ಗಂಟೆಯಿಂದ 4:15. ವಿಶೇಷ ಪರಿಹಾರ: ಕುಂಭರಾಶಿಯವರಿಗೆ ಇಂದು ಹನುಮಾನ್ ಅಥವಾ ಶನಿ ದೇವರ ಆರಾಧನೆ ಮಾಡುವುದು ಬಹಳ ಉತ್ತಮ. ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳನ್ನು ದಾನ ಮಾಡಿ. ಓಂ ಪ್ರಾಂ ಪ್ರೀಂ ಪ್ರಾಂ ಸಂ ಶನಿಶ್ಚರಾಯ ನಮಃ ಮಂತ್ರವನ್ನು ಪಠಿಸಿ. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಕೊನೆಯ ರಾಶಿಯಾದ ಮೀನರಾಶಿಯ ದಿನ ಭವಿಷ್ಯ. ಮೀನರಾಶಿಯವರಿಗೆ ಇಂದು ಆಧ್ಯಾತ್ಮ ಚಿಂತನೆ ಮತ್ತು ಮಾನಸಿಕ ಶಾಂತಿಯ ದಿನ. ರಾಶಿಯಾಧಿಪತಿ ಗುರುವಿನ ಪ್ರಭಾವದಿಂದ ನಿಮ್ಮಲ್ಲಿ ದಯೆ ಮತ್ತು ಕರುಣೆ ಭಾವನೆ ಹೆಚ್ಚಾಗಲಿದೆ. ಸಮಾಜಮುಖಿ ಕೆಲಸಗಳಲ್ಲಿ ಪಾಲ್ಗೊಳ್ಳಲು ಇಂದು ನಿಮಗೆ ಉತ್ಸಾಹವಿರುತ್ತದೆ. ಉದ್ಯೋಗಿಗಳಿಗೆ ಇಂದು ಅತ್ಯಂತ ಆರಾಮದಾಯಕ ಮತ್ತು ನೆಮ್ಮದಿಯ ದಿನ. ಕಳೆದ ವಾರದ ಎಲ್ಲ ಕೆಲಸದ ಒತ್ತಡಗಳಿಂದ ಮುಕ್ತಿ ಸಿಗಲಿದೆ. ನೀವು ಶಿಕ್ಷಕರ ಕ್ಷೇತ್ರ, ಸಮಾಜ ಸೇವೆ ಅಥವಾ ಕಲಾತ್ಮಕ ವೃತ್ತಿಯಲ್ಲಿದ್ದರೆ ಇಂದು ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗಲಿದೆ. ಶಿಕ್ಷಕರಿಗೆ ಹೊಸ ಪಾಠದ ಯೋಜನೆಯನ್ನು ಸಿದ್ಧಪಡಿಸಲು ಅಥವಾ ಜ್ಞಾನ ವೃದ್ಧಿಸಿಕೊಳ್ಳಲು ಭಾನುವಾರ ಪೂರಕವಾಗಿರುತ್ತದೆ. ಉದ್ಯೋಗದಲ್ಲಿ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಆತ್ಮಾಲೋಕನೆ ಮಾಡುವಿರಿ. ವ್ಯಾಪಾರದಲ್ಲಿ ಆರ್ಥಿಕವಾಗಿ ಮಿಶ್ರ ಫಲವಿರುವುದು ಸಮಾಧಾನಕರವಾಗಿರಲಿದೆ. ಧಾರ್ಮಿಕ ಕೆಲಸಗಳಲ್ಲಿ ಅಥವಾ ದಾನ ಧರ್ಮದಲ್ಲಿ ಸ್ವಲ್ಪ ಹಣ ವ್ಯಯ ಮಾಡುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಿ ಸಂಭವವಿದೆ. ದ್ರವ ಪದಾರ್ಥಗಳು
ಸಮುದ್ರ ಉತ್ಪನ್ನಗಳು ಅಥವಾ ಔಷಧೀಯ ವಲಯ ವ್ಯವಹಾರದಲ್ಲಿರುವವರಿಗೆ ಉತ್ತಮ ಲಾಭ ಸಿಗಲಿದೆ. ಹೂಡಿಕೆ ಮಾಡುವ ವಿಚಾರದಲ್ಲಿ ಆತುರ ಬೇಡ. ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಕುಟುಂಬದಲ್ಲಿ ಶಾಂತಿ, ಪ್ರೀತಿಯ ವಾತಾವರಣ, ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತದೆ. ಸಂಗಾತಿಯೊಂದಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ. ನಿಮ್ಮ ಭಾವನೆಗಳು, ಮಾತುಗಳು ಸಂಬಂಧಿಕರ ಮನದಲ್ಲಿ ಗೆಲ್ಲುವಿರಿ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನವಾಗಿದೆ. ಅದೃಷ್ಟ ಸಂಖ್ಯೆ ಯ ಪ್ರಕಾರ ನಿಮ್ಮ ದಿನವನ್ನು ಕಳೆಯುವಿರಿ. ಆದಷ್ಟು ಮಾನಸಿಕ ಶಾಂತಿ ಆದ್ಯತೆ ನೀಡಿ. ಅತಿಯಾದ ಭಾವುಕತೆಯಿಂದ ಮಾನಸಿಕ ಆಯಾಸ ಬೇಡ. ಕಾಲುಗಳ ಊತ ಅಥವಾ ನಿದ್ರಾಹೀನತೆ ಸಮಸ್ಯೆ ಕಾಡಬಹುದು. ಎಚ್ಚರ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ತಾಜಾ ಹಣ್ಣಿನ ಸೇವನೆ ಮಾಡಿ. ಸ್ವಲ್ಪ ಸಮಯ ಧ್ಯಾನ ಮಾಡಿ. ದೈವಿಕ ಮತ್ತು ಸಕಾರಾತ್ಮಕ ಕೆಲಸಗಳಲ್ಲಿ ತೊಡಗಿಕೊಳ್ಳುವಿರಿ. ವಿದ್ಯಾರ್ಥಿಗಳಿಗೆ ಇಂದು ಅಧ್ಯಯನ ಸಾಮಾನ್ಯವಾಗಿ ಇರುತ್ತದೆ. ಪಠ್ಯ ಪುಸ್ತಕಗಳಿಂದ ಹೆಚ್ಚಿನ ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿಕೊಳ್ಳುವಿರಿ. ಚಿತ್ರಕಲೆ, ಸಂಗೀತ ಹವ್ಯಾಸವನ್ನು ತೊಡಗಿಸಿಕೊಳ್ಳುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇಂದಿನ ವಿಶೇಷ ಸಂಖ್ಯೆ 3. ಅದೃಷ್ಟ ಬಣ್ಣ ಹಳದಿ. ಅದೃಷ್ಟ ದಿಕ್ಕು ಈಶಾನ್ಯ. ಶುಭ ಸಮಯ 10:30 ರಿಂದ 12 ಗಂಟೆ. ವಿಶೇಷ ಪರಿಹಾರ: ಮೀನರಾಶಿಯವರಿಗೆ ಇಂದು ವಿಷ್ಣುವಿನ ಆರಾಧನೆ ಮಾಡುವುದು ಅತ್ಯಂತ ಮಂಗಳಕರ. ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿಯನ್ನು ಅರ್ಪಿಸಿ ಹಾಗೂ ಓಂ ನಮೋ ಭಗವತೆ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ. ಇದಿಷ್ಟು ಇಂದಿನ, ಅಂದರೆ ಫೆಬ್ರವರಿ 22, 2026 ದ್ವಾದಶ ರಾಶಿಗಳ ಸಂಪೂರ್ಣ ದಿನ ಭವಿಷ್ಯ. ನೋಡಿದ್ರಲ್ಲ ವೀಕ್ಷಕರೇ, ಗ್ರಹಗತಿಗಳ ಬದಲಾವಣೆ ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ನೀಡಲಿದೆ. ನಿಮ್ಮ ರಾಶಿಗೆ ಇಂದು ಏನೇ ಫಲಗಳಿದ್ದರೂ ನೆನಪಿಡಿ, ಸಕಾರಾತ್ಮಕ ಚಿಂತನೆ ಮತ್ತು ಕಠಿಣ ಪರಿಶ್ರಮದಿಂದ ನಾವು ಎಂತಹ ಸಂದರ್ಭದಲ್ಲೂ ಬೇಕಾದರೂ ಎದುರಿಸಬಹುದು. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಮತ್ತು ನಿಮ್ಮ ದಿನದ ಆರಂಭ ಶುಭವಾಗಿರಬೇಕೆಂದು ಬಯಸಿದರೆ ದಯವಿಟ್ಟು ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಅವರಿಗೂ ಇಂದಿನ ವಿಶೇಷತೆಯನ್ನು ತಿಳಿಸಿ. ಇದೇ ರೀತಿ ದಿನ ಭವಿಷ್ಯ, ವಾರ ಭವಿಷ್ಯ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ನಿತ್ಯ ಭವಿಷ್ಯ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋ ನಿಮಗೆ ತಕ್ಷಣವೇ ತಲುಪುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭ ದಿನ. ಧನ್ಯವಾದಗಳು.